ಗಂಡ್ಮಕ್ಳಿಗೆ ಮರ್ಯಾದೆ ಇದೆ ಚಂದ ಕಂದ. ಇದೇನ್ ಬ್ಯಾಂಡ್ ಪಿಚ್ ಮಾಡ್ಬಿಡ್ತೀಯ ನಿನ್ ಮಂಗ? ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇರ್ಲಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿಸ್ಬಿಡ್ತೀವಿ ಕರ್ನಾಟಕದಿಂದ. ನಮ್ಮನ್ನ ಅದ್ರಿಸ್ತೀನಿ ಅಂತ ಬಂದವರೆಲ್ಲ ಉದ್ರೋದ್ರು ಹೋಗಮ್ಮ. ಹೆಣ್ಮಕ್ಳಿಗೆ ಅಂದ ಇದ್ರೆ ಚಂದ, ಗಂಡ್ಮಕ್ಳಿಗೆ ಮರ್ಯಾದೆ ಇದ್ರೆ ಚಂದ ಕಂದ ಎಂದು ಟಾಕ್ಸಿಕ್ ಟ್ರೇಲರ್ ವಿರುದ್ಧ ನಟಿ ರಿಷಿಕಾ ಸಿಂಗ್ ಮುಗಿಬಿದ್ದಿದ್ದಾರೆ. ಯಶ್ ಅಭಿಮಾನಿಗಳ ಬಗ್ಗೆಯೂ ಕಿಡಿಕಾರಿರುವ ರಿಷಿಕಾ, ಸುದೀಪ್ ಹಾಗೂ ದರ್ಶನ್ ಅಭಿಮಾನಿಗಳನ್ನು ನೋಡಿ ಕಲಿತುಕೊಳ್ಳಿ ಎಂದಿದ್ದಾರೆ. ಈ ಸಿನಿಮಾನ ಅಮ್ಮ, ಅಕ್ಕ ಹಾಗೂ ಮಕ್ಕಳ ಜೊತೆ ನೋಡಲು ಸಾಧ್ಯನಾ ಎಂದು ಪ್ರಶ್ನಿಸಿರುವ ನಟಿ ರಿಷಿಕಾ ಸಿಂಗ್, ಯಶ್ ಮೇಲೆ ನನಗೆ ತುಂಬಾನೇ ನಂಬಿಕೆ ಇತ್ತು, ಆದ್ರೆ ಆ ನಂಬಿಕೆ ಈಗ ಹೋಗಿದೆ ಎಂದಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಹಾಗೂ ಅತ್ಯಂತ ಕುತೂಹಲ ಮೂಡಿಸಿರುವ ಟಾಕ್ಸಿಕ್ ಚಿತ್ರದ ಟ್ರೇಲರ್ ವಿರುದ್ಧ ಹಿರಿಯ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಗ್ಬು ಅವರ ಪುತ್ರಿ ನಟಿ ರಿಷಿಕಾ ಸಿಂಗ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದ ಟ್ರೇಲರ್ ನಲ್ಲಿರುವ ಬೋಲ್ಡ್ ಹಾಗೂ ಹಸಿಬಿಸಿ ದೃಶ್ಯಗಳ ವಿರುದ್ಧ ಅವರ ಹೇಳಿಕೆ ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಟ್ರೇಲರ್ ಬಿಡುಗಡೆಯಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆ ನಡೆದ ಬೆನ್ನಲ್ಲೇ ನಟಿಗೆ ರಿಷಿಕಾ ಸಿಂಗ್ ಇನ್ಸ್ಟಾಗ್ರಾಂ ಲೈವ್ಗೆ ಬಂದು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ತಮ್ಮದೇ ಶೈಲಿಯಲ್ಲಿ ಯಶ್ ಹಾಗೂ ಟಾಕ್ಸಿಕ್ ಚಿತ್ರತಂಡದ ವಿರುದ್ಧ ಕಟುಪದಗಳನ್ನು ಬಳಸಿ ವಾಗ್ದಾಳಿ ನಡೆಸಿದ್ರು. ಹೆಣ್ಮಕ್ಕಳಿಗೆ ಅಂದ ಇದ್ರೆ ಚಂದ, ಗಂಡು ಮಕ್ಕಳಿಗೆ ಮರ್ಯಾದೆ ಇದ್ರೆ ಚಂದ. ಮನೆಯಲ್ಲಿ ಹೆಂಡತಿ ಇರೋವಾಗ ಅರೆ ಬರೆ ಬಟ್ಟೆಯಲ್ಲಿ ಹೀರೋಯಿನ್ ಜೊತೆ ಚಕ್ಕಂದ ಆರ್ತಿಯಲ್ಲ, ನಂಗಿದು ಇಷ್ಟ ಆಗಿಲ್ಲ ಎಂದು ರಿಷಿಕಾ ತಿಳಿಸಿದ್ದಾರೆ. ನಿಂಗೂ ಹೆಣ್ಣು ಮಗಳು ಇದ್ದಾಳೆ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇರ್ಲಿ, ಇಲ್ಲಾಂದ್ರೆ ಕರ್ನಾಟಕದಿಂದ ಜಾಗ ಖಾಲಿ ಮಾಡಿಸ್ತೀವಿ ಎಂದು ಪ್ರಾಸ ಬಳಸಿ ತಮ್ಮದೇ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವ ರಿಷಿಕಾ ಮಾತಿನ ಕೊನೆಯಲ್ಲಿ ಐ ಆಮ್ ಟಾಕ್ಸಿಕ್ ಎಂದು ಹೇಳಿ ನೇರವಾಗಿ ಯಶ್ ಬಗ್ಗೆ ಮಾತನಾಡಿರುವುದು ಎಂಬುದನ್ನು ಓಪನ್ ಆಗಿ ತಿಳಿಸಿದ್ದಾರೆ. ಹೆಣ್ಮಕ್ಳಿಗೆ ಅಂದ ಇದ್ರೆ ಚಂದ, ಗಂಡ್ಮಕ್ಳಿಗೆ ಮರ್ಯಾದೆ ಇದೆ ಚಂದ ಕಂದ. ಇದೇನ್ ಬ್ಯಾಂಡ್ ಪಿಚ್ ಮಾಡ್ಬಿಡ್ತೀಯ ನಿನ್ ಮಂಗ? ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇರ್ಲಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿಸ್ಬಿಡ್ತೀವಿ ಕರ್ನಾಟಕದಿಂದ. ಅಂದ ಇದ್ರೆ ಚಂದ, ಆ ಅಂದನೇ ಆಯ್ದ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಕಂದ? ಯಶ್ ಆರಂಭದ ದಿನಗಳಿಂದಲೂ ತಮಗೆ ಪರಿಚಯವಿದ್ದಾರೆ ಎಂದು ತಿಳಿಸಿರುವ ರಿಷಿಕಾ ಸಿಂಗ್, ಯಶ್ ಅವಕಾಶಕ್ಕಾಗಿ ನಮ್ಮ ಅಪ್ಪನ ಬಳಿ ಹಲವು ಬಾರಿ ಬಂದಿದ್ರು. ಆ ದಿನಗಳಿಂದಲೂ ನಾನು ಅವರನ್ನು ನೋಡಿದ್ದೇನೆ. ಆದ್ರೆ ಟಾಕ್ಸಿಕ್ ಟ್ರೇಲರ್ ನನಗೆ ಇಷ್ಟವಾಗಲಿಲ್ಲ. ಟ್ರೇಲರೇ ಹೀಗಿದ್ರೆ ಸಿನಿಮಾವನ್ನು ಅಮ್ಮ, ಅಕ್ಕ ಹಾಗೂ ಮಕ್ಕಳ ಜೊತೆ ಕುಳಿತು ವೀಕ್ಷಿಸಲು ಸಾಧ್ಯವೇ? ನಮ್ಮ ನೆಲ, ಜಲ ಹಾಗೂ ಸಂಸ್ಕೃತಿಗೆ ತಕ್ಕಂತೆ ಸಿನಿಮಾ ಮಾಡಬೇಕು. ವಿದೇಶಿ ಸಂಸ್ಕೃತಿಯನ್ನು ನಮ್ಮ ಕನ್ನಡ ಸಿನಿಮಾಗಳಿಗೆ ತಂದ್ರೆ ನಾನು ಒಪ್ಪೋದಿಲ್ಲ. ಯಶ್ ಮೇಲೆ ನನಗೆ ತುಂಬಾನೇ ನಂಬಿಕೆ ಇತ್ತು, ಆದ್ರೆ ಆ ನಂಬಿಕೆ ಈಗ ಹೋಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ರಿಷಿಕಾ ಸಿಂಗ್ ಅವರ ಈ ಬೋಲ್ಡ್ ಸ್ಟೇಟ್ಮೆಂಟ್ ಮತ್ತು ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಯಶ್ ಅಭಿಮಾನಿಗಳು ತೀವ್ರವಾಗಿ ಕೆಂಡ ಕಾರಿದ್ದಾರೆ. ಜೊತೆಯಲ್ಲಿ ನಟಿಸಿದ ನಟಿಯರಿಗೆ ಇಲ್ಲದ ಸಮಸ್ಯೆ ಇವರಿಗೇಕೆ ಎಂದು ಪ್ರಶ್ನಿಸಿರುವ ಅಭಿಮಾನಿಗಳು ರಿಷಿಕಾ ಸಿಂಗ್ ಅವರ ಹಿಂದಿನ ಸಿನಿಮಾಗಳ ಫೋಟೋ ಹಾಗೂ ವಿಡಿಯೋ ತುಣುಕುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ತಕ್ಕ ತಿರುಗೇಟನ್ನು ನೀಡಿದ್ದಾರೆ. ಅಭಿಮಾನಿಗಳ ಟ್ರೋಲ್ ಮತ್ತು ಪ್ರತಿಕ್ರಿಯೆಗಳ ಬಗ್ಗೆಯೂ ಮಾತನಾಡಿರುವ ರಿಷಿಕಾ ಸಿಂಗ್, ಅಭಿಮಾನಿಗಳು ಅಂದ್ರೆ ಹೇಗಿರಬೇಕು ಎಂಬುದನ್ನು ನಮ್ಮ ಸುದೀಪ್ ಹಾಗೂ ದರ್ಶನ್ ಅಭಿಮಾನಿಗಳನ್ನು ನೋಡಿ ಕಲಿತುಕೊಳ್ಳಿ ಎಂದು ಕಿವಿ ಮಾತು ಹೇಳಿದ್ದಾರೆ. ಒಟ್ಟಿನಲ್ಲಿ ಟಾಕ್ಸಿಕ್ ಸಿನಿಮಾ ತೆರೆ ಕಾಣುವ ಮುನ್ನವೇ ಟ್ರೇಲರ್ ವಿಚಾರವಾಗಿ ಎದ್ದಿರುವ ಈ ವಿವಾದ ಸ್ಯಾಂಡಲ್ವುಡ್ ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಹೆಣ್ಮಕ್ಳಿಗೆ ಅಂದ ಇದ್ರೆ ಚಂದ, ಗಂಡ್ಮಕ್ಳಿಗೆ ಮರ್ಯಾದೆ ಇದೆ ಚಂದ ಕಂದ. ಇದೇನ್ ಬ್ಯಾಂಡ್ ಪಿಚ್ ಮಾಡ್ಬಿಡ್ತೀಯ ನಿನ್ ಮಂಗ? ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇರ್ಲಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿಸ್ಬಿಡ್ತೀವಿ ಕರ್ನಾಟಕದಿಂದ. ಅಂದ ಇದ್ರೆ ಚಂದ, ಆ ಅಂದನೇ ಆಯ್ದ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಕಂದ?